ನಮಸ್ಕಾರ. ಸಿಂಹ ರಾಶಿಯವರಿಗೆ ವಾಸ್ತುದೋಷದ ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ರಾಶಿ ಭವಿಷ್ಯಗಳು ಹಾಗೂ ವಾಸ್ತುದೋಷದ ಪರಿಹಾರಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಸಿಂಹ ರಾಶಿಯವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭದಾಯಕವಾಗಿರುತ್ತದೆ ಮತ್ತು ಸಕಲ ವಿಧ ಭೋಗ ಭಾಗ್ಯಾದಿಗಳನ್ನು ಕೊಡುತ್ತದೆ. ಯಾವುದೇ ತೊಂದರೆ ತಾಪತ್ರಯ ಇಲ್ಲದೆ ಸುಖ ಜೀವನವನ್ನು ನಡೆಸಬಹುದು. ಆಯುರಾರೋಗ್ಯಾದಿ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಸಿಂಹ ರಾಶಿಯವರು ಬೇರೆ ದಿಕ್ಕುಗಳ ಮನೆಗಳಲ್ಲಿ ವಾಸ ಮಾಡುವುದರಿಂದ ಹಲವು ವಿಧ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಅಪಯಶಸ್ಸು, ಅನಾರೋಗ್ಯ, ವ್ಯಾಪಾರಗಳಲ್ಲಿ ಕಷ್ಟ ನಷ್ಟಗಳು ಮತ್ತು ಸಾಂಸಾರಿಕ ಕಲಹ ಇತ್ಯಾದಿ ಅಶುಭ ಫಲಗಳನ್ನು ಪಡೆಯುತ್ತಾರೆ. ಈ ರಾಶಿಯವರು ಬೇರೆ ದಿಕ್ಕಿನ ಮನೆಗಳಲ್ಲಿ ವಾಸ ಮಾಡಬೇಕಾದಾಗ ಪರಿಹಾರಗಳನ್ನು ಮಾಡಿಸಿ ವಾಸ ಮಾಡುವುದು ತುಂಬ ಕ್ಷೇಮ. ಸಿಂಹ ರಾಶಿಯವರಿಗೆ ಶೀಘ್ರ ಪರಿಹಾರಗಳು ಏನಪ್ಪ ಅಂದರೆ, ಸಿಂಹ ರಾಶಿಯವರು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಲಕ್ಷ್ಮೀ ನರಸಿಂಹ ಯಂತ್ರ ಸ್ಥಾಪಿಸಿದರೆ ಸಕಲ ದೋಷಗಳು ತೊಲಗುತ್ತದೆ. ಗೃಹಾಭಿವೃದ್ಧಿ ಹೊಂದಿ ಸಮಸ್ತ ಸೌಭಾಗ್ಯಗಳು ಲಭಿಸುತ್ತದೆ. ಸಿಂಹ ರಾಶಿಯವರು ಸುಲಭ ಪರಿಹಾರಕ್ಕಾಗಿ ಈ ಮಂತ್ರವನ್ನು ಪಠಿಸಿ. ಮಂತ್ರ: ಶ್ರೀ ರುದ್ರಾಯ ಮಹೇಶ್ವರಾಯ ವರಪ್ರದಾಯ ಭಕ್ತಾನುಗ್ರಹದಾಯಕಾಯ ಪರಮೇಶ್ವರ ಪಾಹಿ ಮಾಂ. ಈ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ 7 ರಿಂದ 8 ಗಂಟೆ ಒಳಗಾಗಿ 9 ಸಲ ಪಠಿಸಿದರೆ ದೋಷ ಪರಿಹಾರವಾಗಿ ಸಕಲೈಶ್ವರ್ಯ ಲಭಿಸುತ್ತದೆ. ಸಿಂಹರಾಶಿಯವರು ತಾಂತ್ರಿಕ ಪರಿಹಾರಕ್ಕಾಗಿ 1 ಪಾವು ಸಕ್ಕರೆ, 1 ಪಾವು ಒಮ್ಮು, 1 ಪಾವು ಸಬ್ಬಕ್ಕಿ ಈ 3 ಬೆರೆಸಿ ಅರಳಿ ಮರದ ಬುಡಕ್ಕೆ 3 ಸುತ್ತು ಚೆಲ್ಲಿದರೆ ದೋಷ ಪರಿಹಾರವಾಗಿ ಅಷ್ಟ ಐಶ್ವರ್ಯಗಳು ಮತ್ತು ಕಾರ್ಯ ವಿಜಯ ಪ್ರಾಪ್ತಿಯಾಗುತ್ತದೆ. ಪೂರ್ವ ದಿಕ್ಕಿಗೆ ಅಧಿಪತಿ ರವಿ. ಪೂರ್ವ ದಿಕ್ಕು ಸಮಸ್ತ ಶುಭ ಕಾರ್ಯಗಳಿಗೆ ಅನುಕೂಲಕವಾಗಿರುತ್ತದೆ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಹಾಗೂ ರಾಶಿ ಭವಿಷ್ಯಗಳಿಗಾಗಿ ಹಾಗೂ ವಾಸ್ತುದೋಷದ ಪರಿಹಾರಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.